ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಏನಂದ್ರೆ ಇದ್ರ ಮೂಲ ಉದ್ದೇಶ ನಮ್ಮ ಹಿಂದೂಗಳು ಜಾತಿ ಅನ್ನೋ ಬೇಲಿ ಹಾಕೊಂಡಿದ್ದಾರೆ. ಆ ಬೇಲಿಯೆಲ್ಲ ನಾವು ತೆಗಿಬೇಕು. ಜಾತಿ ಬಿಟ್ಟು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅನ್ನೋದು ಬರೀ ಧ್ಯೇಯವಾಕ್ಯ ಆಗ್ಬಾರ್ದು. ಅದನ್ನ ನಾವು ಆಚರಣೆ ಮಾಡ್ಬೇಕು. ಆಚರಣೆ ಮಾಡೋ ನಿಟ್ಟಿನಲ್ಲಿ ನಾವು ಶ್ರೀರಾಮ ಶೋಭಾಯಾತ್ರೆ ಮಾಡ್ತೀವಿ. ಯಾಕೆ ಶ್ರೀರಾಮ ಶೋಭಾಯಾತ್ರೆ ಮಾಡ್ತೀರಿ ಅಂದ್ರೆ ಹೇಳ್ತೀನಿ, ರಾಮರಿಗೆ ಯಾವುದು ಇವಾಗ ಜಾತಿ ಯಾರು ಇವಾಗ ಹೇಳಿಲ್ಲ. ಅದರಿಂದ ನಾವು ಶ್ರೀರಾಮ ಶೋಭಾಯಾತ್ರೆ ರಾಮನ ಯಾತ್ರೆ ಮಾಡ್ತೀರಿ. ಯಾಕಂದ್ರೆ ಹಿಂದೂಗಳನ್ನೆಲ್ಲ ಒಗ್ಗೂಡಿಸುವಂತ ಕಾರ್ಯಕ್ರಮ ಇದು. ಈ ದೊಡ್ಡ ಕಾರ್ಯಕ್ರಮಕ್ಕೆ ತಮ್ಮ ಮಾಧ್ಯಮ ಮಿತ್ರರು ಸ್ವಲ್ಪ ಹೆಚ್ಚಾಗಿ ಪ್ರೋತ್ಸಾಹ ಕೊಟ್ಟು ನೀವೆಲ್ಲ ಸಹಕರಿಸಬೇಕಾಗಿ, ಅದೇ ರೀತಿ ನಮ್ಮ ಶಿಡ್ಲಘಟ್ಟ ತಾಲೂಕಿನ ಸಮಸ್ತ ಹಿಂದೂ ಬಂಧುಗಳು ಎಲ್ಲ ಒಂದಾಗಿ ಈ ಯಾತ್ರೆಗೆ ಬಂದು ಯಶಸ್ವಿ ಮಾಡಬೇಕು ಅಂತ ಕೊಡ್ತಾ ಇದ್ದೀರಿ. ಈ ಯಾತ್ರೆ ಮುಂದಿನ ತಿಂಗಳು 7ನೇ ತಾರೀಕು ಭಾನುವಾರ ಬರುತ್ತೆ. ಹನುಮಂತಪುರ ಗೇಟು ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ 11 ಗಂಟೆಗೆ ಸ್ಟಾರ್ಟ್ ಆಗಿ ಮೆರವಣಿಗೆ ಮುಖಾಂತರ ಬಸ್ ಸ್ಟ್ಯಾಂಡ್ಗೆ ಬಂದು ಬಸ್ ಸ್ಟ್ಯಾಂಡ್ ಅಲ್ಲಿ ವೇದಿಕೆ ಕಾರ್ಯಕ್ರಮ ಇರುತ್ತೆ. ಆ ವೇದಿಕೆ ಕಾರ್ಯಕ್ರಮ ಮುಗಿಸ್ಕೊಂಡು ಎಲ್ಲ ತಮ್ಮ ಮನೆಗಳಿಗೆ ಹೋಗ್ಬೋದು ಅಂತ ಹೇಳ್ತಾ ಇದ್ದೀನಿ. ಎಷ್ಟು ಜನ ಭಾಗವಹಿಸುವ ನಿರೀಕ್ಷೆ ಇದೆ? ಯಾಕೆ ಹಿಂದೂ ಧರ್ಮದಲ್ಲಿ ಏನಾದ್ರು ಒಗ್ಗಟ್ಟಿನ ಕೊರತೆ ಇದೆಯಾ ಅಂತ? ಹಿಂದೂ ಧರ್ಮದಲ್ಲಿ ಒಗ್ಗಟ್ಟಿನ ಕೊರತೆ ಇದೆ. ಯಾಕಂದ್ರೆ ನಮ್ಮದಲ್ಲಿ ಜಾತಿ ಅನ್ನೋ ಒಂದು ಭೂತ ಇದೆ ಹಿಂದೂ ಧರ್ಮದಲ್ಲಿ. ಆ ಜಾತಿ ಅನ್ನೋ ಭೂತ ಹೋಗ್ಬೇಕು ನಮಗೆ ಫಸ್ಟ್. ಆ ಜಾತಿನ ನಾವು ಬದಿಗಿಟ್ಟು, ಜಾತಿ ಮನೆಯಲ್ಲಿರ್ಬೇಕು. ಜಾತಿನ ಬದಿಗಿಟ್ಟು ಮೊದಲನೇ ನಾವು ಹೊರಗಡೆ ಬಂದಾಗ ನಾವೆಲ್ಲ ಹಿಂದೂ ಅನ್ನೋ ಒಂದು ಧ್ಯೇಯವಾಕ್ಯದಲ್ಲಿ ಇರ್ಬೇಕು. ಹಿಂದೂಗಳು ಅಂದಾಗ ಎಲ್ಲಾ ಕಾರ್ಯಕ್ರಮ, ಯಾವುದೇ ಕಾರ್ಯಕ್ರಮ ಆದ್ರೂ ಎಲ್ಲರೂ ಬಂದು ಸಹಕರಿಸಬೇಕು. ಇದು ನಮ್ಮ ಮೂಲ ಉದ್ದೇಶ ಆಗಿರುತ್ತೆ. ಹೌದು, ಜಾತ್ಯತೀತವಾಗಿ ಪಕ್ಷಾತೀತವಾಗಿಯೇ ಬರ್ಬೇಕು ಎಲ್ರು. ಆಹ್ವಾನ ಕೂಡ ಇದೆ ಪಾಂಪ್ಲೆಟ್ ಅನ್ನ ವರ್ಷ ಮಾಡೋ ರೀತಿ ಎಲ್ರಿಗೂ ಹೇಳೋ ರೀತಿನೂ ಅದೇ. ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಶ್ರೀರಾಮ ಶೋಭಾಯಾತ್ರೆ ನಡೆಯುತ್ತೆ. ಆ ಯಾತ್ರೆಗೆ ಎಲ್ಲರೂ ಬರ್ಬೇಕು ಅಂತಾನೆ ಹೇಳ್ತೀವಿ. ಎಲ್ಲ ಯಾರು ಈಗ ನಮ್ಮ ಯಾವುದೇ ಸಂಘಟನೆಗಳು ಇರ್ಬೋದು ಶಿಡ್ಲಘಟ್ಟ ತಾಲೂಕಿನಲ್ಲಿ, ಆ ಸಂಘಟನೆಗಳೆಲ್ಲ ಈ ಹಿಂದೂ ಕಾರ್ಯಕ್ರಮಕ್ಕೆ, ರಾಮರ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಯಶಸ್ವಿಗೊಳಿಸ್ಬೇಕು ಅಂತ ಕೊಡ್ತಾ ಇದ್ದೀವಿ. ವೆಂಕಟೇಶ್, ಏನಾಗಿ ನಾವು ಶ್ರೀರಾಮ ಶೋಭಾಯಾತ್ರೆ ಆಚರಣಾ ಟ್ರಸ್ಟ್ ಅಧ್ಯಕ್ಷ.